खडकलाट ग्रामपंचायतीला नगरपंचायतीचा दर्जा द्यावा, अन्यथा उग्र आंदोलन करणार. खडकलाट ग्रामस्थांचा इशारा. चिक्कोडी तालुक्यामध्ये खडकलाट गाव आज सर्वच बाबतीत मोठे आहे. लोकसंख्येच्या मानाने खडकलाट ग्रामपंचायतीचा दर्जा वाढवून नगरपंचायतीचा दर्जा देणे गरजेचे असताना तालुका पंचायत व जिल्हा पंचायत मार्फत खडकलाट गावावर अन्याय केला जात आहे. डिसेंबर महिन्याच्या आत जर खडकलाट ग्रामपंचायतीला नगरपंचायतीचा दर्जा न दिला संपूर्ण ग्रामस्थ रस्त्यावर उतरणार असल्याची माहिती पत्रकार परिषदेत खडकलाट ग्रामपंचायत अध्यक्ष राकेश चिंचणे व ग्रामस्थांनी केला. यावेळी माजी तालुका पंचायत सदस्य नासर तहसीलदार, ज्येष्ठ नागरिक एस.के. पाटील, ग्रामपंचायत सदस्य उमेश घाटगे, गंगाराम पुजारी, बाबासाहेब शिरगावे, संदीप झिपरे, प्रल्हाद माळगे, सागर कूट, अशोक वड्डर, गौस मुजावर, मानते शिरगावे, अजित कोडे, महादेव साळुंके, महेश मडिवाळ यांच्यासह ग्रामस्थ मोठ्या संख्येने उपस्थित होते. खडकलाಟ ಗ್ರಾಮ ಪಂಚಾಯಿತಿಯನ್ನು ಮೇಲ್ದರ್ಜೆಗೆ ಅಂದರೆ ಪಟ್ಟಣ ಪಂಚಾಯಿತಿಯಾಗಿ ಮೇಲ್ದರ್ಜೆಗೆ ಏರಿಸಬೇಕಂತ ಹೇಳಿ ಕರ್ನಾಟಕ ಸರ್ಕಾರದ ಮಾನ್ಯ ಸನ್ಮಾನ್ಯ ಮುಖ್ಯಮಂತ್ರಿಗಳಾದ ಸಿದ್ದರಾಮಯ್ಯ ಸಾಹೇಬರಿಗೂ ಹಾಗೂ ಉಪಮುಖ್ಯಮಂತ್ರಿ ಆದಂಥ ಡಿ.ಕೆ. ಶಿವಕುಮಾರ್ ಸಾಹೇಬರಿಗೂ ಮತ್ತು ಮಾನ್ಯ ಪಂಚಾಯತ್ ರಾಜ್ ಸಚಿವರಾದ ಪ್ರಿಯಾಂಕ್ ಖರ್ಗೆ ಅವರಿಗೂ, ಮಾನ್ಯ ನಗರಾಭಿವೃದ್ಧಿ ಸಚಿವರಾದ ಭೈರತಿ ಸುರೇಶ್ ಅವರಿಗೂ ಮತ್ತು ಮಾನ್ಯ ಬೆಳಗಾವಿ ಜಿಲ್ಲಾ ಉಸ್ತುವಾರಿ ಸಚಿವರಾದಂಥ ನಮ್ಮ ಸತೀಶಣ್ಣ ಜಾರಕಿಹೊಳಿ ಅವರಿಗೂ, ಮಾನ್ಯ ಲೋಕಸಭಾ ಸದಸ್ಯರಾದ ಪ್ರಿಯಾಂಕಾ ಜಾರಕಿಹೊಳಿ ಅವರಿಗೂ, ನಮ್ಮ ಚಿಕ್ಕೋಡಿ ಸದರ ಕ್ಷೇತ್ರದ ಶಾಸಕರಾದಂಥ ಗಣೇಶಣ್ಣ ಹುಕ್ಕೇರಿ ಅವರಿಗೂ ಮತ್ತು ವಿಧಾನ ಪರಿಷತ್ ಸದಸ್ಯರಾದಂಥ ಪ್ರಕಾಶಣ್ಣ ಹುಕ್ಕೇರಿ ಅವರಿಗೂ ಖಡಕಲಾಟ ಗ್ರಾಮ ಪಂಚಾಯಿತಿಯನ್ನು ಮೇಲ್ದರ್ಜೆಗೆ ಅಂದರೆ ಪಟ್ಟಣ ಪಂಚಾಯತಿಯಾಗಿ ಮೇಲ್ದರ್ಜೆಗೆ ಏರಿಸಬೇಕಂತೂ ಎಲ್ಲ ನಾವು ಗೌರ್ಮೆಂಟ್ ಆಫೀಸಲ್ಲಿ ಏನು ಪೇಪರ್ ಕೊಡಬೇಕಾಗಿತ್ತು ಕೊಟ್ಟಿತ್ತು. ಆದ ಕಾರಣದಿಂದ ಬಹಳ ದಿನದ ಬೇಡಿಕೆಯಾದಂಥ ಖಡಕಲಾಟ ಗ್ರಾಮ ಪಂಚಾಯಿತಿಯನ್ನು ಪಟ್ಟಣ ಪಂಚಾಯಿತಿಯಾಗಿ ಮಾಡಬೇಕಂತ ನಾವು ಸರ್ಕಾರಕ್ಕೆ ಎಲ್ಲ ಪೇಪರನ್ನು ಸಬ್ಮಿಟ್ ಮಾಡಿತ್ತು. ಆದ ಕಾರಣ ಈಗ ಚಳಿಗಾಲ ಅಧಿವೇಶನಕ್ಕಿಂತ ಮೊದಲೇ ನಮ್ಮ ಖಡಕಲಾಟ ಗ್ರಾಮ ಪಂಚಾಯಿತಿ ಪಟ್ಟಣ ಪಂಚಾಯಿತಿಯಾಗಿ ಆಗ್ತದೆ ಅನ್ನೋದು ನಮಗೊಂದು ಭರವಸೆ ಇತ್ತು. ಆದ ಕಾರಣದಿಂದ ನಮ್ಮ ಚಿಕ್ಕೋಡಿ ತಾಲೂಕಿನ ಅಂಕ್ಲಿ ಗ್ರಾಮ ಪಟ್ಟಣ ಪಂಚಾಯತ್ ಆಯಿತು. ಆದರೂ ಖಡಕಲಾಟ ಗ್ರಾಮ ಪಂಚಾಯತ್ ಆಗಲಿಲ್ಲ. ನಮ್ಮ ಊರಿನ ಬಹು ದೊಡ್ಡ ಸಂಖ್ಯೆ ನಮಗೆ ಅನಿಸೋ ಮಟ್ಟಿಗೆ ಅಂಕ್ಲಿಕ್ಕಿಂತ ಖಡಕಲಾಟ ದೊಡ್ಡದಿದ್ದು, ಆದರೂ ಪಟ್ಟಣ ಪಂಚಾಯತ್ ಆಗಲಿಲ್ಲ. ಆದ ಕಾರಣದಿಂದ ಗ್ರಾಮಸ್ಥರದಿಂದ ಮತ್ತು ಎಲ್ಲ ಗ್ರಾಮ ಪಂಚಾಯತ್ ಸದಸ್ಯರ ಬೇಡಿಕೆ ಮತ್ತು ಊರಲ್ಲಿ ಇರುವಂಥ ಸಮಸ್ಯೆಗಳು, ಗ್ರಾಮ ಪಂಚಾಯಿತಿ ಅನುದಾನ ಸಾಲ್ತಾ ಇಲ್ಲ. ಆದ ಕಾರಣದಿಂದ ಯಾವುದೇ ಪರಿಸ್ಥಿತಿಯಲ್ಲಿ ಖಡಕಲಾಟ ಗ್ರಾಮ ಪಂಚಾಯಿತಿಯನ್ನು ಪಟ್ಟಣ ಪಂಚಾಯಿತಿಯಾಗಿ ಮಾಡಬೇಕಂತ ಸರ್ಕಾರಕ್ಕೆ ನಿವೇದನೆಯನ್ನು ಕೊಡ್ತಾ ಇದ್ದೀವಿ. ಇವತ್ತಿನ ದಿವಸ ಖಡಕಲಾಟ ಗ್ರಾಮ ಪಂಚಾಯಿತಿ ಪಟ್ಟಣ ಪಂಚಾಯಿತಿ ಮೇಲ್ದರ್ಜೆಗೆ ಕುರಿತು ಖಡಕಲಾಟ ಗ್ರಾಮ ಪಂಚಾಯತ್ ಸದಸ್ಯರ ಸಂಖ್ಯೆ 35 ಗ್ರಾಮ ಪಂಚಾಯತ್ ಸದಸ್ಯರ ಸಂಖ್ಯೆ ಖಡಕಲಾಟ ಗ್ರಾಮ ಪಂಚಾಯಿತಿಯಲ್ಲಿದೆ. ಒಟ್ಟು ಗ್ರಾಮ ಪಂಚಾಯಿತಿ ಸಿಬ್ಬಂದಿ 25. ಒಟ್ಟು ವರ್ಷಕ್ಕೆ ಸಿಬ್ಬಂದಿ ವೇತನ 42 ಲಕ್ಷ ರೂಪಾಯಿ. ಒಟ್ಟು ಮತದಾರ ಸುಮಾರು 15,000. ಒಟ್ಟು ಜನಸಂಖ್ಯೆ ಅಂದಾಜು 22ರಿಂದ 26,000ವರೆಗೆ ಜನಸಂಖ್ಯೆ ಖಡಕಲಾಟ ಗ್ರಾಮ ಪಂಚಾಯತ್. ಅದು ಪಟ್ಟಣ ಪಂಚಾಯತ್ ಕುರಿತು 11/8/2022 ಸನ್ಮಾನ್ಯ ಸಭೆ ಠರಾವ್ ದಿನಾಂಕ ಸರ್ಕಾರಕ್ಕೆ ಕಡಿತ ಹೋಗಿದ್ದ ವರ್ಷ 2023ಕ್ಕೆ ಖಡಕಲಾಟ ಗ್ರಾಮ ಪಂಚಾಯಿತಿಗೆ ಬರುವ ಅನುದಾನ ಹಾಗೂ ಲಾಭಗಳು 15ನೇ ಹಣಕಾಸಿನಲ್ಲಿ 75 ಲಕ್ಷ ರೂಪಾಯಿ, ತೆರಿಗೆ ವಸೂಲತಿಯಲ್ಲಿ 55 ಲಕ್ಷ ರೂಪಾಯಿ. ಈ ಅನುದಾನದಿಂದ ನಮ್ಮ ಗ್ರಾಮವನ್ನು ಒಳ್ಳೆಯ ಒಂದು ಸುಧಾರಣೆ ಮಾಡುವ ಕೆಲಸ ಆಗ್ತಾ ಇಲ್ಲ. ಆದ ಕಾರಣದಿಂದ ಈ ನಡೆದ ಚಳಿಗಾಲ ಅಧಿವೇಶನದಲ್ಲಿ ಯಾವುದೇ ಪರಿಸ್ಥಿತಿಯಲ್ಲಿ ಖಡಕಲಾಟ ಗ್ರಾಮ ಪಂಚಾಯಿತಿಯನ್ನು ಪಟ್ಟಣ ಪಂಚಾಯಿತಿಯಾಗಿ ಮೇಲ್ದರ್ಜೆಗೆ ಏರಿಸಬೇಕಂತೇಳಿ ಎಲ್ಲ ಸಚಿವರಿಗೂ ಹಾಗೂ ಎಲ್ಲ ಮುಖ್ಯಮಂತ್ರಿಗಳಿಗೂ ಉಪಮುಖ್ಯಮಂತ್ರಿಗಳಿಗೂ ಹಾಗೂ ನಮ್ಮ ಜಿಲ್ಲೆಯ ಎಲ್ಲ ಶಾಸಕರಿಗೂ ಎಲ್ಲರಿಗೂ ಮನವಿ ಮಾಡಿ ವಿನಂತಿಸಿಕೊಳ್ಳುತ್ತೀವಿ. ಒಂದು ವೇಳೆ ಅವ್ರು ಮಾಡಲಿಲ್ಲ ಅಂದ್ರೆ ನಿಮ್ಮ ಕ್ರಮ ಏನಿದೆ? ನಮ್ಮ ಕ್ರಮ ಈಗ ಬರುವಂತ ನಮ್ಮ ಖಡಕಲಾಟ ಗ್ರಾಮ ಪಂಚಾಯತ್ ಸದಸ್ಯರು ಹಾಗೂ ಗ್ರಾಮಸ್ಥರು ಕೂಡಿ ಅಂದ್ರೆ ನಾವು ಉಪೋಷಣ ಮಾಡ್ತೀವಿ ಅಂತೇಳಿ ಗ್ರಾಮ ಪಂಚಾಯತಿಗೆ ನಿವೇದನೆ ಕೊಟ್ಟದಕ್ಕಾಗಿ ಇದೇ ಕಾರಣಕ್ಕಾಗಿ ನಾವು ಖಡಕಲಾಟ ಗ್ರಾಮ ಪಂಚಾಯತಿಯಲ್ಲಿ ಒಂದು ಪ್ರೆಸ್ಮೆಂಟ್ ಮಾಡಿ ಇದೇ ಸರ್ಕಾರಕ್ಕೆ ನಾವು ನಿವೇದನೆ ಕೊಡ್ತಾ ಇದ್ದೀವಿ.
ಗ್ರಾಮ ಪಂಚಾಯತ್ ಸದಸ್ಯರು ಮತ್ತು ಗ್ರಾಮಸ್ಥರು ಕೂಡಿ ಉಪೋಷಣೆ ಮಾಡಿ ಯಾವುದೇ ಪರಿಸ್ಥಿತಿಯಲ್ಲಿ ಖಡಕ್ಲಾಟ ಗ್ರಾಮ ಪಂಚಾಯತಿಯನ್ನು ಮೇಲ್ದರ್ಜೆಗೆ ಏರಿಸಿ ಪಟ್ಟಣ ಪಂಚಾಯತಿಯಾಗಿ ಮಾಡಲೇಬೇಕಂತ ಸರ್ಕಾರಕ್ಕೆ ನಾವು ಒತ್ತಾಯಿಸ್ತೇವೆ. ಈ ಬಗ್ಗೆ ಯಾರ್ಯಾರು ಗಮನಕ್ಕೆ ತಂದಿರಿ ಸರ್? ಈಗ ನಾವು ನಮ್ಮ ಶಾಸಕರಾದ ಗಣೇಶಣ್ಣ ಹುಕ್ಕೇರಿ ಹಾಗೂ ವಿಧಾನ ಪರಿಷತ್ ಸದಸ್ಯರಾದಂಥ ಪ್ರಕಾಶಣ್ಣ ಹುಕ್ಕೇರಿ ಮತ್ತು ನಮ್ಮ ಲೋಕಸಭಾ ಸದಸ್ಯರಾದ ಪ್ರಿಯಾಂಕಾ ಜಾರಕಿಹೊಳಿ ಅವರಿಗೆ ನಿದರ್ಶನಕ್ಕೆ ತಂದಿದ್ದೀವಿ. ಈಗ ಇಷ್ಟೆಲ್ಲ ವಿನಂತಿ ಮಾಡಿ ಅವರ ಸರ್ಕಾರ ನಮ್ಮ ಕಡೆ ನಮ್ಗೆ ಬ್ಯಾಡ ಅತ್ಯಾಚಾರ ಮತ್ತು ನಮ್ಮ ಏನು ಹೇಳಿಕೆ ಅವ್ರು ನಮ್ಗೆ ಮಾಡಿ ಕೊಟ್ಟಿಲ್ಲ ಅಂದ್ರೆ ನಮ್ಮ ಗ್ರಾಮ ಪಂಚಾಯತ್ ಮ್ಯಾಗಿನ ದರ್ಜೆಗೆ ಏರ್ಸಿ ಕೊಟ್ಟಿಲ್ಲ ಅಂದ್ರೆ ಮುಂದಿನ ದಿನಮಾನಗಳಲ್ಲಿ ಬರುವ ಈಗ ZP-TP ಇಲೆಕ್ಷನ್ ಆಗಲಿ ಬೇರೆ ಇಲೆಕ್ಷನ್ ಯಾವು ಬಂದ್ರೆ ನಾವು ಇಲ್ಲಿ ಯಾವುದೂ ಪರಿದಾಗ ಯಾವೂ ಹುಟ್ಟಿಂಗ್ ಹೋಗಂಗಿಲ್ಲ, ನಾವು ಬಹಿಷ್ಕಾರ ಹಾಕಿಬಿಡ್ತೀವಿ. ನಮ್ಗೆ ಯಾವುದೂ ಪರಿದಾಗ ಇದು ನಗರ ಪಂಚಾಯತ್ ನಗರಸಭೆ ಮಾಡಿಕೊಡ್ಬೇಕು. ಇವರು ಪಟ್ಟಣರಿಗೆ ವಿನಂತಿ ಇದೆ, ಯಾವುದೂ ಪರಿದಾಗ 24 ತಾಸು ಒಳಗೆ ಈಗ ಅಧಿವೇಶನದಾಗ ಡಿಕ್ಲೇರ್ ಮಾಡಿ ನಮ್ಗೆ ಖಡಕ್ಲಾಟ್ ಪಂಚಾಯತ್ ನಗರಸಭೆ ಮಾಡಿಕೊಡ್ಬೇಕು. ಈಗ ಸರ್ಕಾರದ ಉದ್ದೇಶ ರಾಜ್ಯದ ಅಭಿವೃದ್ಧಿ ಆಗಬೇಕು. ರಾಜ್ಯ ಅಭಿವೃದ್ಧಿ ಆಗಬೇಕಂದ್ರೆ ಹಳ್ಳಿ ಊರದ್ದು ಅಭಿವೃದ್ಧಿ ಆಗಬೇಕು. ಹಳೆಯ ಅಭಿವೃದ್ಧಿ ಆಗಲಿಲ್ಲ ಅಂದ್ರೆ ಅದು ಸರ್ಕಾರದ ಏನು ಉದ್ದೇಶ ಇದೆ ಅಭಿವೃದ್ಧಿ ಮಾಡೋದು ಅದು ಸರಿಯಾದ ಆಗೋಲ್ಲ. ಈಗ ನಮ್ಮ ಖಡಕ್ಲಾಟ ಊರ ಜನಸಂಖ್ಯೆ ಈ ಸರ್ವಸಾಧಾರಣ ಈಗ ಪಟ್ಟಣ ಪಂಚಾಯತ್ ಜಾಹೀರು ಮಾಡಿದಾರಲ್ಲ, ಅದಕ್ಕಿಂತ ಹೆಚ್ಚಿದ್ದು ನಮ್ಮದು ಊರು ಪಟ್ಟಣ ಪಂಚಾಯತ್ ಆಗಿಲ್ಲ. ಇದು ಕರೆ ವಾಸ್ತವಿಕ ಅಂದರೆ ಜವಾಬ್ದಾರಿ ಈಗ ನಮ್ಮ ವಿಧಾನಸಭೆ ಸದಸ್ಯರಾಗಲಿ, ವಿಧಾನ ಪರಿಷತ್ ಸದಸ್ಯರಾಗಲಿ, ಇವ್ರ ಮುಂದಾಗಿ ಈ ಅವರು ಗೊತ್ತೈತಿ ಈ ನಮ್ಮ ಊರ ಜನಸಂಖ್ಯೆ ಎಷ್ಟೈತಿ, ಊರದಲ್ಲಿ ಪಟ್ಟಣ ಪಂಚಾಯತ್ ಆಗಿದೆ ಅವ್ರ ಜನಸಂಖ್ಯೆ ಎಷ್ಟೈತಿ. ಆದ್ರೆ ನಮ್ಮ ಜನಸಂಖ್ಯೆ ಅವ್ರಿಗಿಂತ ಹೆಚ್ಚಿದ್ದ ನಮ್ಮ ಪಟ್ಟಣ ಪಂಚಾಯತ್ ಆಗಬಾರ್ದು ಅಂದ್ರೆ ಅವ್ರ ಗಮನಕ್ಕೆ ಬಂದಿದ್ದೈತಿ. ಅವ್ರ ಮುಂದಾಗಿ ಮಾಡಬೇಕು, ಅವ್ರ ಕರ್ತವ್ಯ ಅಂದ್ರೆ ವಿಧಾನಸಭೆ ಕ್ಷೇತ್ರ ಅಭಿವೃದ್ಧಿ ಆಗಬೇಕು, ಅದು ಅವ್ರ ಕರ್ತವ್ಯ ಐತಿ. ಆದ್ರೆ ನಮ್ಮೊಂದು ವಿನಂತಿ ಐತಿ, ಗಣೇಶ್ ಹುಕ್ಕೇರಿ ಇರಲಿ ಅಥವಾ ಪ್ರಕಾಶ್ ಹುಕ್ಕೇರಿ ಇರಲಿ, ಇವರ ಜಾತಿಲಿ ಲಕ್ಷ್ಯ ಹಾಕಿ ಈ ನಮ್ಮ ಊರು ಪಟ್ಟಣ ಪಂಚಾಯತ್ದಾಗ ಸೆಲೆಕ್ಟ್ ಆಗಬೇಕು, ಇದು ನಮ್ಮ ವಿನಂತಿ ಐತೆ. ಈ ಜರ ಆಗಲಿಲ್ಲ ಅಂದ್ರೆ ನಮಗೂ ಹೋರಾಟ ಮಾಡೋದು ಅವಶ್ಯಕತೆ ಬರ್ತೈತಿ. ಆಯ್ಲಿಕ ಹೋರಾಟ ಮಾಡೋ ಟೈಮ್ದಾಗ ಏನೂ ಉದ್ಭವಿಸಿದ ಅದು ಸರ್ಕಾರದ ಜವಾಬ್ದಾರಿ ಇರೋದು. ಆದರೆ ಇದು ವಿಧಾನಸಭಾ ಸದಸ್ಯಪ್ಪ, ವಿಧಾನ ಪರಿಷತ್ ಸದಸ್ಯರು ಮತ್ತು ಇವ್ರು ಯಾರು ಸಂಬಂಧಪಟ್ಟರೆ ಯಾರನ್ನೇ ಜಿಲ್ಲಾ ನಮ್ಮ ಜಿಲ್ಲಾ ಖಾಸದಾರ್ ಇರಲಿ ಇವಾಗ ಪಾಲಕ್ ಮಂತ್ರಿ ಇರಲಿ, ಇವ್ರು ಎಲ್ಲರೂ ಕೂಡಿ ಇದು ಮಾಡಬೇಕು. ಇಲ್ಲಾಂದ್ರೆ ಮುಂದಿನ ಏನೋ ಹೋರಾಟ ಆಗಿತ್ತು ಅದ್ರಾಗ ಏನ್ರಿ ಆ ಥರ ಜವಾಬ್ದಾರಿ ಅವ್ರದ್ದು. ಯಾವ ಒಂದು ಮಾನದಂಡದೊಳಗೆ ಖಡಕ್ಲಾಟ್ ಹೆಸರು ತಪ್ಪಿತ್ತು ಅನ್ನೋದು ನಿಮ್ಗೇನ್ರಿ ಕಲ್ಪನೆ ಐತ್ರಿ? ಇಲ್ಲ, ಈಗ ನಮ್ಮ ಶಾಸಕರು ಹೇಳಿದ ಪ್ರಕಾರ ಒಂದು ತಾಲೂಕಕ್ಕೆ ಒಂದು ಕೊಡ್ತಾ ಇದ್ದಾರೆ. ಆದ ಕಾರಣ ಮುಂದಿನ ದಿನಮಾನದಾಗ ಖಡಕ್ಲಾಟವನ್ನು ಮೇಲ್ದರ್ಜೆಗೆ ಏರಿಸಿಕೊಡ್ತೀವಿ. ಈಗ ನೀವು ಹೇಳೋ ಪ್ರಕಾರ ಬೇರೆಯವ್ರಿಗೆ ನೀವು ಈಗ ಅಂಗ್ಲಿಗೆ ಕೊಟ್ಟರು, ಅದು ಕಂಪೇರ್ ಮಾಡಿದ್ರೆ ಇದು ಮೇಲ್ದರ್ಜೆಗೆ ಬರ್ತಿದ್ದಲ್ರಿ? ಅಂಗ್ಲಿಕ್ಕಿಂತ ದೊಡ್ಡದು ನಮ್ಮ ಖಡಕ್ಲಾಟ. ಲೋಕಸಂಖ್ಯೆನೂ ಹೆಚ್ಚಿದೆ, ಅಂದ್ರೆ ಜನಸಂಖ್ಯೆನೂ ಹೆಚ್ಚಿದೆ ಮತ್ತು ಟ್ಯಾಕ್ಸ್ ಕಲೆಕ್ಷನ್ ನಲ್ಲಿ ನಮ್ಮ ಖಡಕ್ಲಾಟ ಹೆಚ್ಚಿದೆ. ಮೆಂಬರ್ ಬೇಸವ್ರಿ 35 ಮೆಂಬರ್ ಅವ್ರಿ. ನೀವೇನು ಮಾತಾಡ್ತಾರೆ ಈಗ ಇವತ್ತು ಆಗಲೇ ಈಗೆಲ್ಲ ಇವ್ರು ರಾಕೇಶ್ ಆಗಲಿ, ಶಿವಾಜಿ ಆಗಲಿ, ಇವರೆಲ್ಲ ಏನೋ ಉಮೇಶ್ ಆಗಲಿ ಎಲ್ಲ ಮಾತಾಡಿರಲಿಲ್ಲ. ಇದು ಕರೋಗರೆ ನಿಜವಾಗಿ ಇದೆ ಸತ್ಯ ಐತಿ. ನಮಗೆ ಈಗ ಅಂತ್ಲಿ ವಿಷಯ ನಮ್ದು ಊರು ದೊಡ್ಡದು. ಇಲ್ಲಿ 35 ನಮ್ದು ಮೆಂಬರ್ ಇದಾವೆ. ಜವಳ 25,000 ನಮ್ಮ ಲೋಕಸಂಖ್ಯೆ ಐತಿ. ಜವಳ 14-15 ಸಾವಿರ ನಮ್ದು ವೋಟಿಂಗ್ ಇದಾವೆ. ಇಷ್ಟು ಊರು ದೊಡ್ಡದಿದ್ದು ಬಿ ನಮ್ದು ಪಟ್ಟಣ ಪಂಚಾಯತ್ ಆಗಲಿಲ್ಲ. ಅವ್ರು ಅಂತ್ಲಿ ಕೊಟ್ರು. ವಾಸ್ತವಿಕ ನೋಡೋಕೆ ನಾವು ಖಡಕ್ಲಾಟ ಮೊದಲು ಆಗಬೇಕು. ಖರೆ ನಮ್ಮ ಶಾಸಕ ನಮ್ಮ ಪ್ರಕಾಶನ್ ಆಗಲಿ, ಇವ ಗಣೇಶನ್ ಆಗಲಿ, ಇವ ನಮ್ದು ಖಾಸದಾರ್ ಆಗಲಿ, ಇವರೆಲ್ಲರೂ ಲಕ್ಷ್ಯ ಕೊಟ್ಟು ಈ ನಮ್ಮ ಖಡಕ್ಲಾಟದ ಪಟ್ಟಣ ಪಂಚಾಯತ್ ಆಗಬೇಕು. ಹಿಂಗೆ ಮ್ಯಾಗ್ ಅವರ ನಮ್ಮ ಸಿದ್ದರಾಮಯ್ಯ ಸಾಹೇಬ್ರಿಗಾಗಲಿ, ಇವ DK ಶಿವಕುಮಾರ್ ಸಾಹೇಬ್ರಿಗಾಗಲಿ ಇವರು ಒತ್ತಾಯ ಮಾಡಿ ನಮ್ಮ ಖಡಕ್ಲಾಟ ಪಟ್ಟಣ ಪಂಚಾಯತ್ ಆಗಬೇಕು. ಯಾವುದೂ ಪರಿಸ್ಥಿತಿನಾಗ ಇದು ಆಗಬೇಕು. ಹೋರಾಟ ನಮ್ಮ ಊರು ನಮ್ಮ ಭಾಳ ಶಾಂತ ಹೋರಾಟ ಇಲ್ಲಿ ಆಗಬಾರ್ದು. ಇದು ಅವರ ತಿಳ್ಕೊಬೇಕು. ಇಲ್ಲಿ ಹೊರಟ ಆಗಬಾರ್ದು. ಊರು ನಮ್ಮ ಭಾಳ ಶಾಂತ, ಇದು ಹೊರಟ ಆಗಬಾರ್ದು. ಇದು ಅವ್ರ ಕಾಳಜಿ ತಗೋಬೇಕು. ಮತ್ತು ಮ್ಯಾಗಿನ ಮಂದಿಗೆ ಗಮನಕ್ಕೆ ತಂದು ಇದು ನಮ್ಮ ಖಡಕ್ಲಾಟ ಪಟ್ಟಣ ಪಂಚಾಯತ್ ಆಗಬೇಕು. ಇದು ಇಷ್ಟು ನಮ್ದು ವಿನಂತಿ.